ನಮಸ್ಕಾರ ಎಲ್ಲರಿಗೂ. ನೋಡಿ, ಬಹಳ ದಿನಗಡೆ ನಮ್ಮ ಲೈವ್ ಕಾಲಲ್ಲಿ ನಾವು ಒಂದು ಸೀರೆ, ಗೋಲ್ಡ್ ಸೀರೆ ದಾವಣಗೆರೆಯಲ್ಲಿ ಲತಾ ಮೇಡಮ್ ಅವ್ರಿಗೆ ನಾವು ಗಿಫ್ಟ್ ಕೊಡಬೇಕಿತ್ತು. ಬಟ್ ಕಾರಣಾಂತರಗಳಿಂದ ನಾನು ತುಂಬಾ ಬಿಸಿ ಇದ್ದ ಕಾರಣ ಅವ್ರಿಗೆ ಕೊಡೋಕ್ಕಾಗಲಿಲ್ಲ. ಈಗ ಅವ್ರ ಮನೆಗೆ ಹೋಗಿ ಇದನ್ನು ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಹೋಗಿ ಅವ್ರ ಮನೆಗೆ ಹೋಗಿ ಈ ಸೀರೆ ನಾವು ತಲುಪಿಸ್ಬಿಡ್ತೀನಿ. ನಾವು ಮತ್ತೆ ಅಶ್ವಿನಿ ಮೇಡಮ್ ಅವ್ರು ಕೊಡಬೇಕಿತ್ತು. ಆ ಮೇಡಮ್ ಅವ್ರು ಬಂದು ಅಂಗಡಿಗೆ ಬಂದು ತಗೊಂಡೋದ್ರು. ತುಂಬ ಲೇಟ್ ಆಯಿತು. ತುಂಬ ಸಮಾಧಾನದಲ್ಲಿದ್ದರು ಇವರು ಲಾಸ್ಟ್ ನಮ್ಮ ಲೈವ್ ಕಾಲಲ್ಲಿ ಮಾತಾಡಿರೋರು. ಇವ್ರಿಗೆ ನಾನು ಗೋಲ್ಡ್ ಸೀರೆ ತೊಗೊಂಡ್ಬಂದು ಕೊಡ್ತೀನಿ ಅಂತ ಮುಂಚೆನೇ ಹೇಳಿದ್ದೆ. ಬಟ್ ಟೈಮ್ ಸರಿಯಾಗಿ ನಾನು ಹೋಗೋಕ್ಕಾಗಿಲ್ಲ. ಇವತ್ತು ಹೋಗಿ ಅವ್ರಿಗೆ ಈ ಸೀರೆನ ತಲುಪಿಸಿ ಬರ್ತೀನಿ. ಅದನ್ನೆಲ್ಲ ನಿಮಗೆ ವಿಡಿಯೋ ನಾನು ತುಂಬ ದಿನ ನಮ್ಮ ಲೈವ್ ಕಾಲಲ್ಲಿ ಮಾತಾಡಿರೋರು ಲತಾ ಮೇಡಮ್ ಅವರು. ಇವ್ರಿಗೆ ಸೀರೆ ತಂದು ಕೊಡಬೇಕಾಗಿತ್ತು. ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಬರೋಕ್ಕಾಗಲಿಲ್ಲ. ಅವ್ರಿಗೆ ಎಷ್ಟೋ ಸಾರಿ ಹೇಳಿದ್ದೆ ನಾನು, ಮೇಡಮ್ ನೀವು ಅಂಗಡಿಗೆ ಹೋಗಿ ತಗೊಳ್ಳಿ, ನೀವು ನನಗೆ ಬರೋಕ್ಕಾಗ್ತಿಲ್ಲ ಅಂತಂದ್ರೆ, ಇಲ್ಲ ಸರ್ ನೀವು ಬರಬೇಕು ಕೊಡಬೇಕು ಅಂದ್ರು. ಸ್ವಲ್ಪ ಟೈಮ್ ಮಾಡ್ಕೊಂಡು ಫ್ರೀ ಮಾಡ್ಕೊಂಡು ನಾನು ಇವತ್ತು ಇವ್ರ ಮನೆಗೆ ಬಂದೆ. ತುಂಬಾನೇ ಖುಷಿ ಆಯ್ತು. ಎಲ್ಲರೂ ಇದ್ರು, ಅಮ್ಮ ಅವ್ರ ಅತ್ತೆಯವರು, ಅವ್ರ ಅಮ್ಮವ್ರು ಎಲ್ಲರೂ ಇದ್ರು. ನಮ್ಮ ಚಾನಲ್ ನ ತುಂಬಾ ದಿನದಿಂದ ಫಾಲೋ ಮಾಡ್ತಾರೆ. ಅವ್ರು ಬಹಳ ನಮ್ಗೆಲ್ಲ ಮೆಸೇಜ್ ಕೂಡ ಮಾಡ್ತಾ ಇದ್ರು ನಮ್ಮ ಚಾನಲ್ ಅಲ್ಲಿ. ನಮ್ಮ ಸೀರೆಗಳ ಬಗ್ಗೆ ತುಂಬಾ ಇಷ್ಟ. ನಮ್ಮ ಚಾನಲ್ ಬಗ್ಗೆ ಒಂದೆರಡು ಮಾತು ನೀವು ಹೇಳಿ, ತಗೊಳ್ಳಿ ಈ ಸೀರೆನ. ನಮ್ಮ ಚಾನಲ್ ಯಾವ ರೀತಿ ಬರುತ್ತೆ, ನಮ್ಮ ಸೀರೆಗಳು ಹೆಂಗಿರುತ್ತೆ ಅಂತ ಒಂದು ಮಾತು ನಾವು ನೋಡ್ತಿರ್ತೀವಿ ಬಹಳ ದಿನದ ಸರ್. ಈಗಿನ ಕಾಲದಲ್ಲಿ ಒಂದು ಸೀರೆ ಒಂದು ಕೊಡೋದು ತುಂಬಾ ಕಷ್ಟ ಅಂತ. ಪ್ರತಿ ಲೈವ್ ಪ್ರೋಗ್ರಾಮ್ ಅಲ್ಲೂ ಸರ್ ಇಂಥ ಕಾಸ್ಟ್ಲಿ ಸೀರೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರದ್ದು ದೊಡ್ಡ ಗುಣ ಅಂತ ಹೇಳ್ತಾರೆ. ಇದರಿಂದ ನಿಮಗೆ ಮಂಜು ಸರ್ ಬಗ್ಗೆ ತುಂಬಾ ಹೆಮ್ಮೆ ಇದೆ, ಗೌರವ ಇದೆ ಸರ್. ಹಂಗೆ ನೋಡ್ಕೊಂಡು ಮನೆಗೆ ಬಂದು ಇಷ್ಟೇ ಬರೀ ದಾವಣಗೆರೆ ಅಲ್ಲ, ಧರ್ಮಸ್ಥಳ ಮತ್ತೆ ಕಾರ್ಕಳ ಆ ಕಡೆ ಎಲ್ಲ ಹೋಗಿ ತುಂಬಾ ದೂರ ಪ್ಲೇಸಿಗೆಲ್ಲ ಹೋಗಿ ಕೊಟ್ಟು ಬಂದಿದ್ದಾರೆ. ಸುಮಾರು ಒಂದು 15 ಮೆಂಬರ್ಸಿಗೆ ಕೊಟ್ಟಿರ್ಬೋದು ನನಗೆ ಗೊತ್ತಿರೋ ಹಂಗೆ. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಲಕ್ ಅಂತ ಹೇಳಿದ್ರೆ ನಮಗೆ ಆಕ್ಚುಲಿ ಅಣ್ಣಂದು ಸ್ಥಾನ ತುಂಬಿದ್ದಾರೆ ಸರ್. ಇನ್ನೊಂದೇನಂದ್ರೆ ಮೇಡಮ್, ನಾನು ರೇಷ್ಮೆ ಸೀರೆ ತಯಾರು ಮಾಡೋನಿರೋದ್ರಿಂದ ನಾನು ನಮ್ಮ ತಾಯಿ ಅಕ್ಕಪಕ್ಕ ಮಗ್ದಲ್ಲಿ ತಯಾರು ಮಾಡ್ತಾ ಇದ್ವಿ. 3 ಅಕ್ಕ ತಂಗಿಯರು. ನನಗೆ ಗೊತ್ತು ಈ ಸೀರೆ ಬೆಲೆ ಏನು ಅಂತ ಗೊತ್ತು ಸರ್. ಕೆಲವು ಹೆಣ್ಮಕ್ಳಿಗೆ ಈ ಸೀರೆ ತಗೊಳ್ಳೋದೇ ಕಷ್ಟ. ನಮ್ಮ ಅಕ್ಕ ತಂಗಿಯರಿಗೆ ನಾವು ಅನ್ಕೊಳ್ತಾ ಇದೀವಿ, ಒಂದ್ ಒಳ್ಳೆ ಸೀರೆ ಕೊಡಿಸ್ಬೇಕು ಅಂತಂದ್ರೆ, ಅಮ್ಮ ಇದು ಯಾಕೆ ಇಷ್ಟ ರೇಟ್ ಇದೆ, ಯಾಕೆ ಸುಮ್ನೆ ಬೇಡ ಇರಿ ನೀವು ಅಂತಿದ್ವಿ. ಹಾಗಾಗಿ ನಾವು ತಯಾರು ಮಾಡೋದ್ರಿಂದ ಇದು ಏನ್ ನಾವೇನ್ ದೊಡ್ಡ ಕೆಲಸ ಮಾಡ್ತೀವಿ ಅಂತಲ್ಲ, ನಮ್ಮಲ್ಲಿ ಒಂದು ಲೈವ್ ಪ್ರೋಗ್ರಾಮ್ ಅಲ್ಲಿ ಈ ತರ ಕೊಡಬೇಕು ಅಂತ ಕೊಟ್ಟಿದ್ದು. ನೀವೇನ್ ಅದನ್ನೇನ್ ದೊಡ್ಡದಾಗಿ ಅನ್ಕೋಬೇಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ. ಇದೆಲ್ಲ ಪ್ರೋತ್ಸಾಹ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಲ್ಲ, ನಮ್ಗಿಂತ ಗೋಲ್ಡ್ ಸೀರೆ ಮೇಲೆ ಮೇಡಮ್ ಅವ್ರಿಗೆ ತುಂಬಾ ಆಸೆ. ಗೋಲ್ಡ್ ಸೀರೆ ಮೇಲೆ ಅವ್ರಿಗೆ ಮುಂಚೆನೆ ಕೇಳೋರು ನನಗೆ. ಅವ್ರ ಆಸೆ ತಕ್ಕಟ್ಟಾಗಿ ಅವ್ರಿಗೆ ಒಳ್ಳೆ ಸೀರೆ ಲೈವ್ ಅಲ್ಲಿ ಕಾಲ್ ಬಂದಾಗ ಕೂಡ ಅಷ್ಟೇ ಬಹಳ ಖುಷಿ ಆಗಿತ್ತು ನನಗೆ ಕೂಡ. ಮೇಡಮ್ ಅವ್ರು ಯಾವಾಗ್ಲೂ ಮಾತಾಡೋರು ಕೂಡ ಈ ರೀತಿ ನಿಮಗೆ ಕೊಟ್ಟರೆ ನನಗೆ ಖುಷಿ ಇದೆ ಮೇಡಮ್. ನಮ್ಮ ಅಕ್ಕ ತಂಗಿಯವ್ರಿಗೆ ಸೀರೆ ಕೊಟ್ಟಷ್ಟು ಖುಷಿನೇ ಇದೆ ಮೇಡಮ್ ನನಗೆ.